ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮಿಶ್ಚಿತ್ ವ್ಲಾಗ್ಸ್. ಎಲ್ಲರೂ ಹೆಂಗಿದ್ದೀರಾ ಕಂಡ್ರಿ? ಚೆನ್ನಾಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ ಕಂಡ್ರಿ. ನೀವೆಲ್ಲನೂ ಚೆನ್ನಾಗಿರ್ಬೇಕಂತ ಭಗವಂತ ಕೇಳ್ತಾ ವಿಡಿಯೋ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. ಆಲ್ರೆಡಿ ನಿಮಗೆಲ್ಲ ಗೊತ್ತಾಗಿರ್ಬೋದಲ್ವಾ ಏನಿವತ್ತು ಅಂತ ಹೇಳ್ಬಿಟ್ಟು. ಹೌದು ಕಂಡ್ರಿ, ತುಳಸಿ ಹಬ್ಬದ ದಿವಸದ ವ್ಲಾಗ್ ಆಗಿರುತ್ತೆ. ಇವೆಲ್ಲ ಬರೋದು ತುಂಬಾ ಲೇಟ್ ಆಗುತ್ತೆ ಕಂಡ್ರಿ, ದಯವಿಟ್ಟು ಸಾರಿ. ಎಲ್ಲ ಅಪ್ಲೋಡ್ ಆಗೋದೆಲ್ಲ ಲೇಟೇ, ಇತ್ತೀಚಿಗೆ ವೀಡಿಯೋಗಳೆಲ್ಲ ಲೇಟೇ. ಏನು ಮಾಡೋಕ್ಕಾಗಲ್ಲ, ನಮಗೆ ಸ್ವಲ್ಪ ಕೆಲಸ ಅಷ್ಟೇ, ಇನ್ನೇನಿಲ್ಲ ಕಂಡ್ರಿ. ತುಳಸಿ ಹಬ್ಬದ ದಿವಸ ನಾನು ಯಾವ ಥರ ಹಬ್ಬ ಮಾಡ್ತಾಯಿದ್ದೀನಿ ಅನ್ನೋದೇ ಕಂಡ್ರಿ ವ್ಲಾಗ್ ಅಂತೂ. ಇವತ್ತು ನಾನು ತುಳಸಿ ಈಚೆಯಿಂದ ಒಳಗಡೆ ತಗೊಬಂದು, ಯಾಕಂದರೆ ನಮ್ಮದು ಸಂದಿಯಲ್ಲಿ ಅಲ್ಲೆಲ್ಲ ಇಕ್ಕೋಕ್ಕಾಗಲ್ಲ ಕಂಡ್ರಿ, ಓಡಾಡೋ ಜಾಗ ಅಂತ ಹೇಳ್ಬಿಟ್ಟು. ನಾನು ಪ್ರತಿ ವರ್ಷವೂ ಹಿಂಗೆ ಕಂಡ್ರಿ, ಇಲ್ಲಿ ಮದುವೆ ಆದಾಗಿಂದನೂ ನಾನು ಈ ಒಳಗಡೆ ತಂದೆ ಮಾಡ್ಕೊತಾ ಇದ್ದೀನಿ ಅಮ್ಮನ ಪೂಜೆ ಅಂತ. ಈಚೆನೇ ಎಲ್ಲ ಕ್ಲೀನಾಗಿ ಅಮ್ಮಗೆ ಮೇಲಿಂದ ಈ ಗಿಡಗಳ ಮೇಲೆಲ್ಲ ನೀರು ಹಾಕ್ಬಿಟ್ಟು ಕ್ಲೀನಾಗಿ ತೊಳ್ಕೊಬಿಟ್ಟೆ. ಪಾಟು ತುಳಸಮ್ಮನೆಲ್ಲ ನೀಟಾಗಿ ತೊಳೆದಿಕ್ಕೊಂಡು ಸಂಜೆ ಅಷ್ಟೊತ್ತಿಗೆ ಮನೆ ಒಳಗಡೆ ತಗೊಬಂದೆ ಕಂಡ್ರಿ. ತಗೊಬಂದ್ಬಿಟ್ಟು ಕ್ಲೀನಾಗಿ ಅಲಂಕಾರ ಮಾಡ್ತಾಯಿದ್ದೀನಿ. ನಾನು ನಲ್ಲಿ ಕೊಂಬು ಇರುತ್ತಲ್ಲ, ಅದು ಎಲ್ಲ ತಗೊಬಂದು ಒಳಗಡೆ ನೆಡ್ತಾಯಿದ್ದೀನಿ ಕಂಡ್ರಿ. ಎರಡಕ್ಕೂ ಸೇರಿಬಿಟ್ಟು ಅರ್ಶಿದ ಕೊಂಬು ಕಟ್ಟಿದ್ದೀನಿ ಕಂಡ್ರಿ. ಅವರಿಬ್ಬರು ಗಂಡ ಹೆಂಡ್ತಿ ಅಲ್ವಾ, ಮಹಾವಿಷ್ಣು ಮಹಾಲಕ್ಷ್ಮಿ ಮತ್ತು ಕೃಷ್ಣ ರುಕ್ಮಿಣಿ ದೇವರಲ್ವ ಇವರು. ಅದಕ್ಕೆ ನಾನು ಅರ್ಶಿನ ಕೊಂಬು ಕಟ್ತೀನಿ. ಅವ್ರದ್ದು ಮದುವೆ ಅವತ್ತು, ಅವ್ರ ಮದುವೆ ದಿವಸ ಅಲ್ವಾ, ಅದಕ್ಕೆ ಅರ್ಶಿನ ಕೊಂಬು ಕಟ್ಟಿ ಒಂದು ಸ್ವಲ್ಪ ಹಸಿ ಹಾಲು ಹಾಕ್ತೀನಿ ಕಟ್ಟಿ ತುಳಸಮ್ಮನ ಒಳಗಡೆ. ಅದು ವೀಡಿಯೋ ಇಲ್ಲ, ಹಸಿ ಹಾಲು ಹಾಕ್ತೀನಿ. ಹಾಕ್ಬಿಟ್ಟು ಇನ್ನು ಅಲಂಕಾರ ಮಾಡ್ಕೊತಾ ಇದ್ದೀನಿ ಕಣ್ರಿ. ತುಳಸಮ್ಮನಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಅಲಂಕಾರ ಮಾಡ್ಕೊತಾ ಇದ್ದೀನಿ. ಇದು ಅವತ್ತಿನ ದಿವಸದ್ದೇ ಕಂಡ್ರಿ ಫುಲ್ಲು ವ್ಲಾಗ್, ಆದರೆ ಯಾವಾಗ ಬರುತ್ತೋ ನನಗಂತೂ ಗೊತ್ತಿಲ್ಲ. ಇನ್ನು ಅಕ್ಕಿ ಹಿಟ್ಟಲ್ಲಿ ರಂಗೋಲಿ ಹಾಕ್ಕೊತಾ ಇದ್ದೀನಿ ಕಣ್ರಿ. ಇವೆಲ್ಲ ಸ್ವಲ್ಪ ಲೇಟೇ ಆಯಿತು ಪ್ರೋಸೆಸ್ ಎಲ್ಲ. ಒಬ್ಬೊಬ್ರು ಒಂದೊಂದು ಥರ ಅದು ಒಡ್ಬಾಲ್ ಐಟಮ್ ಎಲ್ಲ ತಂದು ಒಡ್ಬಾಲ್ ಕಟ್ತಾರೆ, ಮತ್ತು ಸೀರೆ ಉಡ್ಸೋರು ಸೀರೆ ಇಕ್ತಾರೆ, ಬ್ಲೌಸ್ ಇಕ್ತಾರೆ. ನಾನೇನಿಲ್ಲ ಕಣ್ರಿ, ಸಿಂಪಲ್ಲಾಗಿ ನಾನು ಯಾವಾಗಲೂ ಹೆಂಗೆ ಮಾಡ್ಕೊತೀನೋ ಅದೇ ಥರನೇ ನಿಮ್ಮ ವಿಡಿಯೋ ಮುಖಾಂತರ ವಿಡಿಯೋ ಮಾಡ್ಕೊಂಡಿದ್ದೀನಿ ಕಣ್ರಿ. ಅಕ್ಕಿ ಹಿಟ್ಟೆಲ್ಲ ಡಿಸೈನಲ್ಲ ರಂಗೋಲಿ ಹಾಕ್ಕೊತಾ ಇದ್ದೀನಿ. ಹೂವು ಉದ್ರಿ ಹೋಗ್ತಾಯಿದೆ, ಅದನ್ನೆಲ್ಲ ಸರಿ ಮಾಡ್ತಾಯಿದ್ದೀನಿ. ನಾನು ತುಳಸಮ್ಮನಿಗೆಲ್ಲ ಒಂದು ಕಡೆಯಿಂದ ಅದ್ರ ಒಳಗೆ ನಾನು ಅಕ್ಕಿ ರಂಗೋಲಿ ಹಿಟ್ಟೆಲ್ಲ ಬಳಸಬಾರ್ದು ಅಂತ ಹೇಳ್ಬಿಟ್ಟು ಅಕ್ಕಿ ಹಿಟ್ಟಲ್ಲೇ ಹಾಕಿದೆ. ಅದ್ರೊಳಗಡೆ ಕುಂಕುಮ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಂದ್ಕೊಂಡ್ರೆ ಅದು ಹಾಕೋಕ್ಕಾಗಿಲ್ಲ, ಯಾಕಂದರೆ ಕೈಗೆ ಮೆತ್ಕೊಬರ್ತಾಯಿತ್ತು ಅಕ್ಕಿ ಹಿಟ್ಟೆಲ್ಲ. ಇನ್ನು ಬಿಡು ಆಗಲ್ಲ, ಹಂಗೆ ಇದು ಮಾಡಿಬಿಟ್ಟು ಸುಮ್ಮನೆ ಇನ್ನು ಮೇಲೆ ಎಲ್ಲ ಕನಕಾಂಬರ ಹೂವು ಜೋಡಿಸ್ಕೊತಾ ಇದ್ದೀನಿ ಕಣ್ರಿ. ಇನ್ನೊಂದು ಕಡೆಯಿಂದ ತುಳಸಮ್ಮನಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಬಿಡ್ತಾಯಿದ್ದೀನಿ. ಎಲ್ಲ ಅರಿಶಿನ ಕುಂಕುಮ ಮೇಲಿಂದ ಕೆಳಗಡೆ ತನಕ ಎಲ್ಲ ಇಟ್ಬಿಟ್ಟೆ. ಇನ್ನು ಕೆಳಗಡೆ ಎಲ್ಲ ಮಣ್ಣು ಕಾಣಿಸ್ತೈತೆ, ಇನ್ನು ಅದ್ರಲ್ಲಿ ಸ್ವಲ್ಪ ಡೆಕೋರೇಷನ್ ಮಾಡೋಣ ಅಂತೇಳ್ಬಿಟ್ಟು ಚಾಮಂತಿ ಇದ್ದದ್ದೆಲ್ಲ ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿರುತ್ತೆ, ಎಲ್ಲೋ ಥರ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಹೂವು ಇಟ್ಬಿಟ್ಟು ಆಯಿತು ಕಣ್ರಿ. ಆಲ್ಮೋಸ್ಟ್ ಎಲ್ಲ ಡೆಕೋರೇಷನ್ ಆಯಿತು, ಇನ್ನೂ ಇದೆ. ಇನ್ನು ಅಷ್ಟೊತ್ತಿಗೆ ನಾನು ಟೌನ್ಗೆ ಹೋಗ್ಬೇಕಾಗಿತ್ತು, ಹೋಗ್ಬಿಟ್ಟು ಬಂದುಬಿಡೋಣ ಅಂತೇಳ್ಬಿಟ್ಟು ಟೌನ್ಗೆ ಹೋಗ್ಬಿಟ್ಟು ಏನೋ ಬೇಕಾಗಿತ್ತು, ತೆಂಗಿನಕಾಯಿ ಬಾಳೆಹಣ್ಣು ವೀಳ್ಯದೆಲೆ ಎಲ್ಲ ಬೇಕಾಗಿತ್ತು, ತಗೊಬಂದು ಎಲ್ಲ ಡೆಕೋರೇಷನ್ ಎಲ್ಲ ರೆಡಿ, ಎಲ್ಲ ಫುಲ್ಲು ಎಲ್ಲ ರೆಡಿ ಆಗಿದ್ಮೇಲೆ ವೀಡಿಯೋ ಮಾಡಿಕೊಂಡೆ ಕಣ್ರಿ. ನಾನು ಧೂಪ ಹಾಕೋದು ಎಲ್ಲ ವೀಡಿಯೋ ಮಾಡ್ಕೊಂಡಿಲ್ಲ. ಇನ್ನು ಅಮ್ಮಗೆಲ್ಲ ನಮಸ್ಕಾರ, ಫಸ್ಟು ಧೂಪ ಹಾಕ್ಬಿಟ್ಟು ತೆಂಗಿನಕಾಯಿ ಹೊಡಿತಾ ಇದ್ದೀನಿ. ತೆಂಗಿನಕಾಯಿ ಹೊಡೆದಾದ್ಮೇಲೆ ನಮ್ಮ ಯಜಮಾನ್ರು ವೀಡಿಯೋ ಮಾಡ್ಕೊತಾ ಇದ್ರು ಕಣ್ರಿ. ಅವತ್ತು ಭಾನುವಾರದ ದಿವಸದ ಬಂದಿತ್ತಲ್ಲ, ಅವತ್ತೇ ದೇವ್ರ ಪಾತ್ರೆಗಳೆಲ್ಲ ತೊಳ್ಕೊಬಿಟ್ಟು ಪೂಜೆ ಮಾಡಿದೆ ಕಣ್ರಿ. ಯಾಕೋ ಸಮಾಧಾನ ಆಗಲಿಲ್ಲ. ತೊಳೆದು ಇನ್ನೂ 10 ದಿವಸ ಆಗಿತ್ತು, ಯಾಕೋ ತೊಳೆದು ಬಿಡೋಣ, ಭಾನುವಾರ ಬೇರೆ ಅಲ್ಲ, ನೀಟಾಗೆಲ್ಲ ಪೂಜೆ ಸಾಮಾನೆಲ್ಲ ತೊಳೆದು ಎಲ್ಲದಕ್ಕೂ ಅರಿಶಿನ ಕುಂಕುಮ ಎಲ್ಲ ಇಕ್ಕಿ ಅವತ್ತೇ ಎಲ್ಲ ರೆಡಿ ಮಾಡಿದ್ದು ಸಾಕಾಗೋಯಿತು. ಅಡುಗೆ ಅದು ಇದು ಎಲ್ಲ ಏನೇ ಆದರೂ ದೇವ್ರ ಪೂಜೆ ಮಾಡೋ ಅಷ್ಟು ನೆಮ್ಮದಿ ಅಂತೂ ಇರಲ್ಲ. ಊರಿಂದ ಅಮ್ಮ ಅವ್ರು ಬಂದಿದ್ದರು, ಹೂವು ಸ್ವಲ್ಪ ತಗೊಬಂದಿದ್ರು, ಅದೇ ಆಯಿತು. ಇನ್ನು ಬೇರೆ ಸಪ್ರೇಟ್ ನಾನು ಹೂವು ತಗೊಬಂದಿದ್ದೆ. ಇನ್ನು ನಲ್ಲಿಕಾಯಿ ದೀಪ ಹಚ್ತಾಯಿದ್ದೀನಿ ಕಣ್ರಿ. ಈ ನಲ್ಲಿಕಾಯಿ ದೀಪ ಹಚ್ಚೋದ್ರಿಂದ ತುಂಬ ಒಳ್ಳೆಯದು. ಅದೊಂದೇ ನನಗೆ ಗೊತ್ತಿರೋದು. ಎಲ್ಲರೂ ಹಚ್ತಾರೆ, ಒಬ್ಬೊಬ್ರು 9 ಕಾಯಿ ಆ ಥರ ಹಚ್ತಾರೆ. ನಾನು 5 ಕಾಯಿ ಹಚ್ಚಿದೆ ಕಣ್ರಿ. ನಲ್ಲಿಕಾಯಿ ದೀಪದಿಂದ ಅಮ್ಮಗೆ ಆರತಿ ಬೆಳಗ್ಬಿಟ್ಟು ತುಳಸಮ್ಮನಿಗೆ ಮಹಾವಿಷ್ಣು ಮಹಾಲಕ್ಷ್ಮಿ ಕೃಷ್ಣ ರುಕ್ಮಿಣಿ ಸ್ವಾಮಿ ಅಂತ ಮನಸ್ಸಲ್ಲಿ ತಿಳ್ಕೊಂಡು ದೀಪ ಹಚ್ತಾಯಿದ್ದೀನಿ. ಸುಮನಸವಂದಿತ ಸುಂದರಿ ಮಾಧವಿ ಸಹೋದರಿ ಹೇಮಮಯೇ ಮುನಿಗಣವಂದಿತ ಮೋಕ್ಷಪ್ರದಾಯಿನಿ ಮಂಜುಳ ಭಾಷಿಣಿ ವೇದನುತೆ ಪಂಕಜಮಾಸಿನಿ ದೇವ ಸುಪೂಜಿತ ಸದ್ಗುಣವರ್ಷಿಣಿ ಶಾಂತಿಯುತೆ ಜಯ ಜಯ ಹೇ ಮಧುಸೂದನ ಕಾಮಿ ಧನಲಕ್ಷ್ಮೀ ಸದಾ ಪಾಲಯ ಮಮ.
ಇನ್ನು ನಾನು ಆಡ್ತಾ ಇದ್ದೆ, ಅದೇ ವಿಡಿಯೋ ಹಾಕಿದ್ದೀನಿ. ಏನಾದರೂ ತಪ್ಪಿದ್ದರೆ ದಯವಿಟ್ಟು ಸಾರಿ ಕಣ್ರಿ. ನಾನು ಮನೇಲಿ ಓದ್ಕೊಳೋದೇ ಆಡಿದೆ. ಇನ್ನು ಎಲ್ಲ ಇನ್ನೊಂದು ಸರಿ ಆರತಿ ಮನಸ್ಫೂರ್ತಿಯಾಗಿ ಆರತಿ ಮಾಡಿಕೊಂಡು ಈ ಕಡೆ ದೇವ್ರ ಮನೆಯಲ್ಲೂ ಆರತಿ ಮಾಡಿ ಮೇಲೆ ಫೋಟೋಗಳಿಗೆಲ್ಲ ಆರತಿ ಮಾಡಿಬಿಟ್ಟು ಆರತಿ ಎಲ್ಲ ನಾನು ನನ್ನ ಮಗಳು ನಮ್ಮ ಯಜಮಾನ್ರೆಲ್ಲ ಆರತಿ ತಗೊಂಡ್ವಿ. ಏನೇ ಆಗಲಿ ಭಗವಂತನ ಆಶೀರ್ವಾದ ಇಲ್ಲ ಅಂದರೆ ಇಲ್ಲ ಕಣ್ರಿ. ನಾನು ನಂಬಿರೋದಂತೂ ದೇವ್ರನ್ನಷ್ಟೇ. ಈ ಕಾಲದಲ್ಲಿ ದೇವರಿಲ್ಲ ಅಂದರೆ ನಾನಿಲ್ಲ ಅನ್ನೋದೇ ನನ್ನ ಮನೋಭಾವ. ಯಾವಾಗಲೂ ಹಂಗೆ ಹೇಳ್ತೀನಿ ಅಂತ ಏನೋ ಅಂದ್ಕೋಬೇಡ್ರಿ. ಏನೋ ದೇವ್ರು ನಂಬಿದ್ದೀನಿ ಕಣ್ರಿ, ಭಗವಂತ ಇಲ್ಲ ಅಂದರೆ ನಾನಿಲ್ಲ ಅಷ್ಟೇ. ಇನ್ನು ನನ್ನ ಮಗಳಿಗೂ ಎಲ್ಲರಿಗೂ ಅರಿಶಿನ ಕುಂಕುಮ ಕೊಡ್ತಾಯಿದ್ರೆ ಅವಳಿಗೆ ಅಮ್ಮ ನನಗೆ ಕೊಡಮ್ಮ ಅಂತ ಹೇಳ್ತಾಯಿದ್ಲು. ಸರಿ ತಗೊಮ್ಮ ಅರಿಶಿನ ಕುಂಕುಮ, ಹೂವು ತಗೊಮ್ಮ ಅಂದರೆ ಹೂವು ತಗೊಂಡು ತಾಂಬೂಲ ಕೊಟ್ಬಿಟ್ಟು ನಮಗೆ ಆಶೀರ್ವಾದ ಮಾಡ್ತಾಯಿದ್ಲು. ಅಪ್ಪ ಅಮ್ಮ ನೀವು ಚೆನ್ನಾಗಿರಿ ಅಂತೇಳ್ಬಿಟ್ಟು ನಾನು ಹೇಳಿದೆ, ಏನಮ್ಮ ಆಶೀರ್ವಾದ ಮಾಡು ಅಂದರೆ ಹೇಳ್ತಾಯಿದ್ದೆ, ಅಪ್ಪ ಅಮ್ಮ ಚೆನ್ನಾಗಿರಲಿ ಅಂತ ಆಶೀರ್ವಾದ ಮಾಡಮ್ಮ ಅಂದರೆ ಹಂಗೆ ಹೇಳ್ತಾಯಿದ್ಲು. ಅಪ್ಪ ಅಮ್ಮ ಚೆನ್ನಾಗಿರಿ ಅಂತೇಳ್ಬಿಟ್ಟು ತಾಂಬೂಲ ತೊಗೊಂಡು ಓಡೋಗ್ತಾ ಇದ್ದಾಳೆ ಬಾಯ್ ಅಂತ ಹೇಳ್ಬಿಟ್ಟು. ಮಕ್ಕಳಿಗೇನೋ ಒಂದು ಆಸೆ ಅಷ್ಟೇ. ನನ್ನ ಮಗಳು ಯಾಕೋ ಇತ್ತೀಚೆಗೆ ತುಂಬ ಸಣ್ಣ ಆಗೋಗ್ಬಿಟ್ಲು ಕಣ್ರಿ. ಯಾಕೋ ಹುಷಾರಿಲ್ದಿರನೇ ಆಗ್ತಾ ಇರುತ್ತೆ ಅವಳಿಗೆ ಅವಾಗವಾಗ. ಇನ್ನು ನಾನೊಂದು ಸೆಲ್ಫಿ ವಿಡಿಯೋ ಇರಲಿ ಅಂತೇಳ್ಬಿಟ್ಟು ಸೆಲ್ಫಿ ವಿಡಿಯೋ ತಗೊಂಡು ಏನೋ ನನಗೆ ಒಂಥರ ಸಂಕೋಚ. ಮಾಮೂಲಿ ಶಾರ್ಟ್ಸ್ ಮಾಡೋದ್ರಲ್ಲಿ ಆ ಥರ ಎಲ್ಲ ನಮ್ಮ ಯಜಮಾನ್ರು ಸಪೋರ್ಟ್ ಮಾಡ್ತಾರೆ. ಇದ್ರಲ್ಲೆಲ್ಲ ಸ್ವಲ್ಪ ಸಂಕೋಚ, ಏನು ಮಾಡೋಕ್ಕಾಗಲ್ಲ. ಈ ಥರ ಇತ್ತು ಕಣ್ರಿ ನಮ್ಮ ತುಳಸಿ ಹಬ್ಬ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಕಣ್ರಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.